ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಇದು ನಮ್ಮ ಚಿಕ್ಕಬಳ್ಳಾಪುರದ ಸ್ವಾಭಿಮಾನದ ವಿಚಾರ. ಎಷ್ಟೇ ಗೋಗೆರೆದರೂ ಡೋಂಟ್ ಕೇರ್ ಅಂತಿರೋ ಈ ಎಮ್ಮೆ ಚರ್ಮದ ಸರ್ಕಾರದ ವಿರುದ್ಧ ದೊಡ್ಡದೊಂದು ಎಚ್ಚರಿಕೆಯ ಕರೆಗಂಟೆ ಅಂತಲೇ ಹೇಳ್ಬೋದು. ಈ KGF ಚಿತ್ರದಲ್ಲಿ ನರಾಚಿಯಿಂದ ರಾಖಿ ಬಾಯ್ ದೊಡ್ಡದಾಗಿ ಒಂದು ಸಿಗ್ನಲ್ ಕೊಡ್ತಾನಲ್ಲ, ಮಂದಮತಿ ಸರ್ಕಾರಕ್ಕೆ ಅಂತಹದ್ದೇ ಒಂದು ದೊಡ್ಡದಾದ ಸಿಗ್ನಲ್ ಇದು ಚಿಕ್ಕಬಳ್ಳಾಪುರದಿಂದ. ಜನಪ್ರಿಯ ನಾಯಕರಾದ ಶ್ರೀಯುತ ಸಂದೀಪ್ ರೆಡ್ಡಿರವರು ಈಗ ಮಂಡಿಸಲಾಗಿರುವ ಬಜೆಟ್ನಲ್ಲಿ ನಮ್ಮ ಕ್ಷೇತ್ರದ ಗೋಳಿನ ಬಗ್ಗೆ ಕ್ಯಾರೆ ಎನ್ನದ ಸರ್ಕಾರದ ವಿರುದ್ಧ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇದೇ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜನತೆಗೆ ನಾನು ಈ ಮುಖಾಂತರ ಕಳಕಳಿಯ ಮನವಿ ಮಾಡ್ತೀನಿ, ಸಂದೇಶ ಕೊಡೋದಲ್ಲ. ನಾವೆಲ್ಲರೂ ಸಹ ಇದೇ ಚಿಕ್ಕಬಳ್ಳಾಪುರದ ನೀರನ್ನು ಕುಡಿದು, ಇದೇ ಚಿಕ್ಕಬಳ್ಳಾಪುರದ ನೀರನ್ನು ಕೃಷಿಗೆ ಬಳಸಿ, ಇದೇ ಚಿಕ್ಕಬಳ್ಳಾಪುರದಲ್ಲಿ ಜೀವನವನ್ನು ಕಟ್ಕೊಂಡಿರೋಂತಹ ಜನ. ಚಿಕ್ಕಬಳ್ಳಾಪುರಕ್ಕೆ ಮುಂದೆ ಅತ್ಯುತ್ತಮವಾದ ಭವಿಷ್ಯ ಇದೆ. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲ ಸ್ಯಾಚುರೇಷನ್ ಲಿಮಿಟ್ ತಲುಪೋಯ್ತು. ಬರೀ ರಿಯಲ್ ಎಸ್ಟೇಟ್ ಅಲ್ಲ, ಕೈಗಾರಿಕೆಗಳಿರ್ಬೋದು, ಬೇರೆ ಬೇರೆ ಏನು ಆರ್ಥಿಕ ಪರಿಸ್ಥಿತಿಯನ್ನು ಇಂಪ್ರೂವ್ ಮಾಡೋ ಅಂತಹ ಎಲ್ಲ ಚಾನ್ಸಸ್ ಇರೋದು ನನ್ನ ಚಿಕ್ಕಬಳ್ಳಾಪುರದಲ್ಲಿ. ಇಂತಹ ಚಿಕ್ಕಬಳ್ಳಾಪುರವನ್ನು ಮುಂದಿನ ಹಂತಕ್ಕೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಪೀಳಿಗೆಗೆ ತಲುಪಿಸ್ಬೇಕು ಅಂತಂದರೆ ನಮಗೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು ತುಂಬ ಅವಶ್ಯಕ. ದಯವಿಟ್ಟು ನೀರನ್ನು ಕಲುಷಿತ ಮಾಡಿ ನಮಗೆ ಕುಡಿಯೋಕ್ಕೆ ಕೊಡ್ತಾ ಇರೋಂತಹ ಕೆಲಸ ಈ ಸರ್ಕಾರಗಳು ಬೇರೆ ಬೇರೆ ಕಾರಣಕ್ಕೆ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ದುರ್ದೈವ, ವಿಷಾದದಿಂದ ಹೇಳ್ತಾ ಇದ್ದೀನಿ, ಮನೆಗಳಲ್ಲಿ ಹೆಣ ಬೀಳೋವರೆಗೂ ಸುಮ್ಮನೆ ಇರೋದು ಬೇಡ. ಕೊರೋನಾ ಹೇಳ್ದಿರ ಬಂತು ನಮ್ಮ ಮನೆಗಳಿಗೆ, ಒಂದಷ್ಟು ಜನಗಳನ್ನ ತಗೊಂಡು ಹೊಟ್ಟೋಯ್ತು. ನಮ್ಮ ಕೈಯಲ್ಲಿರಲಿಲ್ಲ ಕೊರೋನಾ ಬಂದಾಗ ನಮ್ಮ ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಕೊಳಕ್ಕೆ. ಆದರೆ ಈ ನೀರನ್ನು ಹೇಳಿ ಹೇಳಿ ಕುಡಿಸ್ತಾವ್ರೆ ಸರ್ಕಾರ. ಸ್ಲೋ ಪಾಯ್ಸನ್ ಕುಡಿಸ್ತಾವ್ರೆ, ನಮಗೆ ಗೊತ್ತಿಲ್ದಿರ ಕುಡಿತಾ ಇದ್ದೀವಿ. ದಯವಿಟ್ಟು ಈಗ ನಾವು ಎಚ್ಚೆತ್ಕೊಂಡ್ರೆ 100% ಮುಂದಿನ ಪೀಳಿಗೆ ಚೆನ್ನಾಗಿರ್ತದೆ. ಇಲ್ಲ ಅಂತಂದರೆ ಬರೀ ನಾವು ಮಾತ್ರ ಅಲ್ಲ, ನಮ್ಮ ಭೂಮಿ ಸಹ ಕಲುಷಿತ ಆಗ್ತಿದೆ. ಮತ್ತು ನೀವು ಬೆಳೆ ಬೆಳೆಯೋಕ್ಕೂ ಕಷ್ಟ ಆಗುತ್ತೆ. ಮುಂದೆ ಒಂದು ದಿವಸ ನಾವೆಲ್ಲರೂ ನಾಲಾಯಕಗಳ ಥರ ಬೇರೆಯವ್ರ ಮುಂದೆ ನಿಂತ್ಕೊಬೇಕಾಗುತ್ತೆ. ನಮ್ಮ ಮಕ್ಕಳೆಲ್ಲ ಬಂಗಾರದಂಥ ಭೂಮಿ ಇದ್ದರೂ ಸಹ ಮಾರಕ್ಕೂ ಯೋಗ್ಯವಾಗದಿರೋಂತಹ ಸ್ಥಿತಿಯನ್ನು ಈ ಸರ್ಕಾರಗಳು ಈ ನೀರಿನಿಂದ ಮಾಡ್ತಾ ಇದೆ. ನಾವೆಲ್ಲರೂ ಯಾವುದಾದ್ರೂ ಬೇರೆ ಊರುಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿದೆ. ರಾಜರಂಗೆ ಬದುಕಬೇಕಾ, ಬೇರೆಯವ್ರ ಹತ್ರ ಸೇವಕರಾಗಬೇಕಾ, ಕೂಲಿ ಮಾಡಬೇಕಾ, ನೀವೇ ಯೋಚನೆ ಮಾಡಬೇಕು ಅಂತ ನನ್ನ ಇಡೀ ಜನತೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರನೇ ಒಂದು ಎಚ್ಚರಿಕೆಯ ಹಂತವಾಗಿ ಈಗ ನಾವು ಚಿಕ್ಕಬಳ್ಳಾಪುರವನ್ನು ಬಂದ್ ಮಾಡೋಕ್ಕೆ, ಚಿಕ್ಕಬಳ್ಳಾಪುರ ನಗರವನ್ನು ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ಸಾಂಕೇತಿಕವಾಗಿ ಮಾಡಬೇಕಾಗಿರೋ ಕೆಲಸ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರ ನಗರವನ್ನು ನಾವು ಬಂದ್ ಮಾಡೋಕ್ಕೆ ಹೊರಟಿದ್ದೀವಿ. ಜೊತೆಗೆ ಯಾರಿಗಾದರೂ ಹಳ್ಳಿ ಭಾಗಗಳಲ್ಲೂ ಅದಕ್ಕೆ ನೀವು ಬೆಂಬಲ ಕೊಡಬೇಕು ಅಂತಿದ್ರೆ ನಿಮಗೆ ಸ್ವಯಂ ಪ್ರೇರಿತವಾಗಿ ನೀವು ಅಂಗಡಿಗಳನ್ನು ಮುಚ್ಚೋದು, ಇನ್ನೊಂದು ಮಾಡ್ಬೋದು. ಆದರೆ ಬಲವಂತವಾಗಿ ಯಾರೂ ಮಾಡೋಂಗಿಲ್ಲ. ಯಾರಿಗೆ ಜವಾಬ್ದಾರಿ ಇದೆ, ಯಾರಿಗೆ ನನ್ನ ಚಿಕ್ಕಬಳ್ಳಾಪುರ ಅನ್ನೋ ಪ್ರೀತಿ ಇದೆ, ಯಾರಿಗೆ ನನ್ನ ತಂದೆ ತಾಯಿಗಳನ್ನು, ನನ್ನ ಮಕ್ಕಳನ್ನು ಕಾಪಾಡ್ಕೊಬೇಕು ಅನ್ನೋಂತಹ ಒಂದು ಕನಿಕರ, ಒಂದು ವಾತ್ಸಲ್ಯ ಇದೆ, ಅವರು ಈ ಚಿಕ್ಕಬಳ್ಳಾಪುರ ಬಂದ್ಗೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡೋಣ. ಇದು ಬರೀ BJP ಪರವಾಗಿ ಕೆಲಸ ಮಾಡ್ತಿಲ್ಲ. ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BSP ಇರ್ಬೋದು, ಎಲ್ಲ ಪಕ್ಷಗಳು ಬರ್ತವೆ. ಜೊತೆಗೆ ದಲಿತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಏನು ನಮ್ಮ ನೀರಾವರಿ ಹೋರಾಟಗಾರರು, ಪ್ರತಿಯೊಬ್ಬರೂ ಸಹ ಎಲ್ಲ ರೈತ ಸಂಘಗಳು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಮುಂದೆ ಇದೆ. ಯಾಕಂದರೆ ಎಲ್ಲರ ಜೀವನದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲರೂ ಸೇರಿ ಈ ಬಂದನ್ನು ಯಶಸ್ವಿಗೊಳಿಸಿ ಮುಂದಿನ ಹೋರಾಟಕ್ಕೆ ನಾವು ರೆಡಿ ಆಗೋಣ. ಅಷ್ಟೊತ್ತಿಗೇನಾದರೂ ಈ ಸರ್ಕಾರಕ್ಕೆ ಬುದ್ಧಿ ಬಂದು ಏನಾದರೂ ನಮಗೆ ನೀರನ್ನು ಶುದ್ಧೀಕರಣ ಮಾಡುವಂಥ ಕೆಲಸ ಮಾಡಿದ್ರೆ ಅವರಿಗೆ ಅಭಿನಂದಿಸುವಂಥ ಕೆಲಸನ ಮಾಡೋಣ ಅಂತ ಹೇಳ್ತೀನಿ. ವಿವಿಧ ಗ್ಯಾರಂಟಿಗಳನ್ನು ಕೊಡುವಂತಹ ಈ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ ವಿಷದ ನೀರನ್ನು ಕುಡಿಸುವಂಥ ಗ್ಯಾರಂಟಿಯನ್ನು ಕೊಟ್ಟಿರೋದು ನಿಜಕ್ಕೂ ಇತಿಹಾಸದಲ್ಲೇ ಇಂತಹ ಸರ್ಕಾರ ಇಲ್ಲ. ಇಷ್ಟೆಲ್ಲ ಇಷ್ಟೊಂದು ಗೋಗರೆದರೂ ಸಹ ನಮ್ಮ ಏನು ಕೂಗು ಇವತ್ತು ಕೇವಲ ಆರ್ತನಾದವಾಗಿ ನಿಂತೋಗಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತಕ್ಕೆ ನಮ್ಮ ಹೋರಾಟ ವಿಧಿ ಇಲ್ಲ. ಹೋರಾಟ ಒಂದೇ ಈಗ ನಮ್ಮ ಕೈಯಲ್ಲಿ ಉಳಿದಿರುವಂತಹ ದಾರಿ. ಆ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕನ್ನು, ನೀರು ಒಂದು ನಮ್ಮ ಹಕ್ಕು,
ಈ ಪ್ರಕೃತಿ ನಮಗೆ ಕಲ್ಪಿಸಿಕೊಟ್ಟಿರುವಂತಹ ಹಕ್ಕು. ಆ ಹಕ್ಕನ್ನು ನೀವು ಕಿತ್ಕೊಳ್ತಾ ಇದ್ದೀರಾ. ಈಗಾಗಲೇ ನಾನು ಕಂದವಾರ ಕೆರೆ ಬಳಿಗೆ ಸಾಂಕೇತಿಕವಾಗಿ, ಕಂದವಾರ ಕೆರೆ ಮಾತ್ರ ಅಲ್ಲ, ದಯವಿಟ್ಟು ಜನ ಅನ್ಕೊಂಬಾರ್ದು ಕಂದವಾರ ಕೆರೆನಲ್ಲಿಂದ ಮಾತ್ರ ಕುಡಿಯೋ ನೀರು ಬರ್ತಾ ಇದೆ ಅಂತ ಅನ್ಕೊಳೋದು ಬೇಡ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವಿವಿಧ ಕೆರೆಗಳಿಗೆ, ಮುಷ್ಟೂರು ಕೆರೆಗೆ ನೀರು ತುಂಬಿಸಿದ್ದಾರೆ, ಪೆರೇಸಂದ್ರದ ಕೆರೆಗೆ ನೀರು ತುಂಬಿಸಿದ್ದಾರೆ. ಈ ರೀತಿ 10 ಹಲವು ಕೆರೆಗಳಿಗೆ ಈಗಾಗಲೇ ಈ ಕಚಡ ನೀರನ್ನು ತುಂಬಿಸಿದ್ದಾರೆ. ಆ ನೀರಿನಿಂದಲೇ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇರೋದನ್ನು ನಾನು ಅಲ್ಲಿ ಹೋಗಿ ತೋರಿಸಿದ್ದೀನಿ. ಯಾವುದೇ ನಿಮ್ಮ ಮರಳು ಮಾತುಗಳಿಗೆ ನಾವು ಇನ್ನೂ ಬಗ್ಗೋ ಪರಿಸ್ಥಿತಿ ಇಲ್ಲ. ಇದಲ್ಲ, ನಮ್ಮ ಹೋರಾಟಕ್ಕೆ ಇವತ್ತಿನಿಂದ ನಾವು ನಾಂದಿ ಆಡ್ತಾ ಇದ್ದೀವಿ. ಇಡೀ ನನ್ನ ಚಿಕ್ಕಬಳ್ಳಾಪುರದ ವಿವಿಧ ಸಂಘಟನೆಗಳ ಜೊತೆ, ವಿವಿಧ ಹಿರಿಯರ ಜೊತೆ ನಾನು ಈಗಾಗಲೇ ಮಾತುಕತೆ ಮಾಡಿದ್ದೀನಿ. ಎಲ್ಲರೂ ಸಹ ಬೀದಿಗೆ ಇಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಪಣತೊಟ್ಟಿದ್ದಾರೆ. ಮೊದಲನೇ ಹೆಜ್ಜೆಯಾಗಿ ಚಿಕ್ಕಬಳ್ಳಾಪುರ ಬಂದ್ಗೆ ನಾವೆಲ್ಲರೂ ಸೇರಿ ಕರೆ ಕೊಡ್ತಾ ಇದ್ದೀವಿ. ಈ ಚಿಕ್ಕಬಳ್ಳಾಪುರ ಬಂದನ್ನು ಯಾವತ್ತು ಮಾಡಬೇಕು, ಅತಿ ಶೀಘ್ರದಲ್ಲೇ ಮಾಡಬೇಕು. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ನಾವು ತಲುಪಿಸಬೇಕು. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಂದ್ಕೊಂಡಾಗ ಇಡೀ ವಾರ ಏನು ಪಾಪ ನಮ್ಮ PUC ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ. ಒಬ್ಬ ಪ್ರಬುದ್ಧ ನಾಗರಿಕರಾಗಿ ನಾವೆಲ್ಲ ಚರ್ಚೆ ಮಾಡಿನೇ ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳೋಂಥ ಕೆಲಸ ಮಾಡೋದು. ಏನೋ ತುರಾತುರಿಯಲ್ಲಿ ಮಾಡೋವಂಥ ಕೆಲಸ ನಾವು ಯಾರೂ ಮಾಡೋದಿಲ್ಲ. ಅಂತಹ ಒಂದು ವಿಷಯವನ್ನು ಗಂಭೀರವಾಗೆಲ್ಲ ಪರಿಗಣಿಸಿ ಯಾವತ್ತು ಮಾಡ್ಬೋದು ಅಂತ ನೋಡಿದಾಗ SLC ಎಕ್ಸಾಮ್ಗಳಿದೆ, PUC ಎಕ್ಸಾಮ್ಗಳಿದೆ, ಅದರ ನಂತರ ಯುಗಾದಿ ಬರ್ತಿದೆ, ರಂಜಾನ್ ಬರ್ತಿದೆ. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಮುಂದಿನ ಭಾನುವಾರ ಅಂದರೆ 15ನೇ ತಾರೀಕು, ಮಾರ್ಚ್ 15ನೇ ತಾರೀಕು, ಡೇಟ್ ಸರಿ ಇದೆಯಾ? ಮಾರ್ಚ್ 15ನೇ ತಾರೀಕು ನಾವು ಚಿಕ್ಕಬಳ್ಳಾಪುರ ನಗರವನ್ನು ನಾವೆಲ್ಲರೂ ಸೇರಿ ಬಂದ್ ಮಾಡ್ತೀವಿ. ಸ್ವಯಂ ಘೋಷಿತ ಬಂದ್ ಆಗಿರ್ತದೆ. ನಾವು ಯಾರೋ ಹೋಗಿ ಯಾರೋ ರೌಡಿ ಪುಡಾರಿಗಳ ಥರ ನಾವು ಬಾಗಿಲುಗಳನ್ನು ಮುಚ್ಚೋದಾಗಲಿ ಇನ್ನೇನೋ ಕಲ್ಲೊಡೆಯೋದಾಗಲಿ ನಾವು ಮಾಡೋದಿಲ್ಲ. ನಾವೇ ಸ್ವಯಂ ಘೋಷಿತವಾಗಿ, ಸ್ವಯಂ ಪ್ರೇರಿತರಾಗಿ ಇಡೀ ಚಿಕ್ಕಬಳ್ಳಾಪುರವನ್ನು ಅವತ್ತು ಇಡೀ ನಾಗರಿಕರು, ಎಲ್ಲ ವ್ಯಾಪಾರಿಗಳು, ಎಲ್ಲ ರೈತರು, ಏನು ಇವತ್ತು APMCಯಲ್ಲಿರುವಂತಹ ವರ್ತಕರಿರ್ಬೋದು, ಅಲ್ಲಿಗೆ ಬರುವಂತಹ ರೈತರು ಇರ್ಬೋದು, ಬೇರೆ ಇಡೀ ಅಂಗಡಿಗಳ ಮಾಲೀಕರಿರ್ಬೋದು, ಬೇರೆ ಬೇರೆ ವರ್ತಕರಿರ್ಬೋದು, ಎಲ್ಲರೂ ಸಹ ಹೋಟೆಲ್ಗಳಿರ್ಬೋದು, ಆಟೋಗಳವರಿರ್ಬೋದು, ಆಟೋ ಚಾಲಕರ ಸಂಘದ ಜೊತೆ ಆಲ್ರೆಡಿ ಮಾತಾಡಿದ್ದೀವಿ, ಟೆಂಪೋಗಳು, ವಿವಿಧ ರೀತಿಯ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲವನ್ನೂ ಬಂದ್ ಮಾಡೋ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಈ ಕೆಟ್ಟ ಸರ್ಕಾರವನ್ನು ತೆಗೆಯೋದಕ್ಕೆ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಆತ್ಮೀಯ ವೀಕ್ಷಕರೇ, ಇದು ನಮ್ಮ ಮುಂದಿನ ಪೀಳಿಗೆಯ ಅಳಿವು ಉಳಿವಿನ ಸಂಗತಿ. ಸೊ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಲೇಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಬನ್ನಿ, ಎಲ್ಲರೂ ಸೇರಿ ಒಗ್ಗಟ್ಟಿನ ಬಲವನ್ನು ತೋರಿಸೋಣ. ನೀವು ಪಾಲ್ಗೊಳ್ಳಿ, ಇತರರನ್ನು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ. ವಂದನೆಗಳೊಂದಿಗೆ ಸುನೀಲಾರಾಧ್ಯ.